ಅರೆ ಅರೆ ತಮ್ಮ, ಶ್ರೀಮತದಂತೆ ಒಳ್ಳೆಯ ಸರ್ವೀಸ್ ಮಾಡುವವರಿಗೆ ರಾಜ್ಯ ಭಾಗ್ಯದ ಬಹುಮಾನವೂ ಸಿಗುತ್ತದೆ. ಈಗ ನೀವು ಮಕ್ಕಳು ಸಹಯೋಗಿಗಳಾಗಿದ್ದೀರಿ, ಆದ್ದರಿಂದ ನಿಮಗೆ ಬಹಳ ದೊಡ್ಡ ಬಹುಮಾನ ಸಿಕ್ಕುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಭಗವದ್ಗೀತೆ ಎನ್ನುವುದು ಒಂದು ಗ್ರಂಥವಲ್ಲ, ಅದೊಂದು ದಿವ್ಯ ಔಷಧಿಯ ಹಾಗೆ. ಇದು ಬೇರೆ ಯಾವುದೇ ಔಷಧಿಯಿಂದಲೂ ಗುಣವಾಗದಂತಹ ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಮನಸ್ಸಿನಲ್ಲಿರುವ ಕೆಟ್ಟ ಯೋಚನೆಗಳು, ಕೆಟ್ಟ ಕಲ್ಮಶಗಳನ್ನು ಸ್ವಚ್ಛಗೊಳಿಸಲು ಯಾವುದೇ ಔಷಧಿ ಇಲ್ಲ. ಈ ಒಂದು ಪರಮಾತ್ಮನ ಮಹಾವಾಕ್ಯದಲ್ಲಿ ಎಲ್ಲ ರೋಗ ರುಜಿನ ಸಮಾಪ್ತಿಯಾಗತ್ತಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ತಂದೆಯ ಜ್ಞಾನದ ನೃತ್ಯ ಎಂತಹ ಮಕ್ಕಳ ಸಮ್ಮುಖದಲ್ಲಿ ಬಹಳ ಚೆನ್ನಾಗಿ ಆಗುತ್ತೆ. ಯಾರು ಜ್ಞಾನದ ಆಸಕ್ತಿಯುಳ್ಳವರಾಗಿದ್ದಾರೆಯೋ, ಯಾರಿಗೆ ಯೋಗದ ನಶೆ ಇದೆಯೋ ಅವರ ಮುಂದೆ ತಂದೆಯ ಜ್ಞಾನದ ನೃತ್ಯ ಬಹಳ ಚೆನ್ನಾಗಿ ನಡೆಯುತ್ತೆ. ನಂಬರ್ ವಾರ್ ವಿದ್ಯಾರ್ಥಿಗಳಿದ್ದಾರೆ. ಇದು ವಿಚಿತ್ರವಾದ ಶಾಲೆಯಾಗಿದೆ. ಕೇವಲ ಭಾವನೆ ಕುಳಿತಿದೆ. ಆ ಭಾವನೆಯ ಆಧಾರದ ಮೇಲೂ ಸಹ ಆಸ್ತಿಗೆ ಅಧಿಕಾರಿಯಾಗುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತೆ. ಆಧ್ಯಾತ್ಮಿಕ ಜ್ಞಾನ ಕೇವಲ ಒಬ್ಬ ತಂದೆಯೇ ತಿಳಿಸ್ತಾರೆ. ಮತ್ಯಾವುದೇ ಮನುಷ್ಯರಲ್ಲಿ ಈ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ. ಈ ಆತ್ಮಿಕ ಜ್ಞಾನವನ್ನು ಕೊಡುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಯಾರನ್ನು ಜ್ಞಾನ ಸಾಗರ ಎಂದು ಹೇಳಲಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ತಮ್ಮ ತಮ್ಮ ವಿಶೇಷತೆ ಇರುತ್ತದೆ ಅಲ್ವಾ. ಈಗ ಬುದ್ಧಿಹೀನರಾಗಿದ್ದೀವಿ. ಬಲೆ ನಾವು ಶಾಸ್ತ್ರ ಮೊದಲಾದ ಏನೆಲ್ಲವನ್ನು ಓದಿದ್ದೀರೋ ಇದೆಲ್ಲವನ್ನು ಈಗ ಮರೆತು ಬಿಡಬೇಕು. ಕೇವಲ ಒಬ್ಬ ತಂದೆಯನ್ನು ನೆನಪನ್ನು ಮಾಡಿ ಅಂತ ತಂದೆ ತಿಳಿಸ್ತಾರೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು. ಈಗ ಸನ್ಯಾಸಿಯ ಅನುಯಾಯಿಗಳು ಸಹ ತಮ್ಮ ತಮ್ಮ ಮನೆಯಲ್ಲಿಯೇ ಇರ್ತಾರೆ. ಕೆಲವರು ಸತ್ಯವಾದ ಅನುಯಾಯಿಗಳು ಇರ್ತಾರೆ, ಅವರು ಅವರ ಜೊತೆ ಇರ್ತಾರೆ. ಉಳಿದವರು ಕೆಲವರು ಒಂದೆಡೆ, ಕೆಲವರು ಕೆಲವೊಂದೆಡೆ ಇರ್ತಾರೆ. ಅಂದಾಗ ಇವೆಲ್ಲ ಮಾತುಗಳನ್ನು ತಂದೆನೇ ಕೂತ್ಕೊಂಡು ತಿಳಿಸ್ತಾರೆ. ಇದಕ್ಕೆ ಜ್ಞಾನದ ನರ್ತನ ಅಂತ ಹೇಳಲಾಗತ್ತೆ. ಯೋಗವಂತೂ ಶಾಂತಿಯದಾಗಿದೆ, ನರ್ತನವು ಜ್ಞಾನದ್ದಾಗುತ್ತದೆ. ಯೋಗದಲ್ಲಿ ಸಂಪೂರ್ಣ ಶಾಂತವಾಗಿ ಇರಬೇಕಾಗುತ್ತದೆ. ಆಳವಾದ ಶಾಂತಿ ಎಂದು ಹೇಳ್ತಾರಲ್ವಾ. 3 ನಿಮಿಷ ಡೆಡ್ ಸೈಲೆನ್ಸ್ ಆದರೆ ಇದರ ಅರ್ಥವನ್ನು ಯಾರೂ ತಿಳ್ಕೊಂಡಿಲ್ಲ. ಸನ್ಯಾಸಿಗಳು ಸಹ ಶಾಂತಿಗಾಗಿ ಕಾಡಿಗೆ ಹೋಗ್ತಾರೆ, ಆದರೆ ಅಲ್ಲಿ ಶಾಂತಿ ಸಿಗಲು ಸಾಧ್ಯನಾ? ರಾಣಿಯ ಹಾರ ಕೊರಳಿನಲ್ಲಿಯೇ ಇತ್ತು, ಆದರೆ ಊರೆಲ್ಲ ಹುಡುಕಿದ್ರು ಅಂತ ಕತೆ ಇದೆ. ಈ ಉದಾಹರಣೆ ಶಾಂತಿಯನ್ನು ಕುರಿತು ಹೇಳಲಾಗತ್ತೆ. ತಂದೆ ಈ ಸಮಯದಲ್ಲಿ ಯಾವ ಮಾತುಗಳನ್ನು ತಿಳಿಸ್ತಾರೆ ಅದು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬರ್ತಂತೆ ತಮ್ಮ. ಭಗವಂತನ ಯಾವುದೇ ಷರತ್ತುಗಳಿಲ್ಲದ ನಿಷ್ಕಲ್ಮಶ ಪ್ರೀತಿಯನ್ನು ನಾವು ಅನುಭವಿಸಲೆಂದೇ ಪರಮಾತ್ಮನು ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ತಾಯಿ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಯಾರ ಜೀವನನೂ ಕೂಡ ಇಲ್ವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಮೊದಲು ಆತ್ಮ ಪತಿತವಾಗಿದೆ, ಆದ್ದರಿಂದ ಶರೀರವೂ ಪತಿತವಾಗಿದೆ. ಚಿನ್ನದಲ್ಲಿಯೇ ಲೋಹವು ಬೆರಕೆಯಾಗುತ್ತೆ ಎಂದರೆ ಅದರಿಂದ ಆಭರಣಗಳು ಆ ರೀತಿಯೇ ಆಗುತ್ತದೆ ಎಂದು ತಂದೆ ತಿಳಿಸ್ತಾರೆ. ಆದರೆ ಅದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ಇದೆ. ಪ್ರತಿಯೊಬ್ಬರಲ್ಲಿ ಆತ್ಮವು ವಿರಾಜಮಾನವಾಗಿದೆ ಎಂದು ತಂದೆ ತಿಳಿಸ್ತಾರೆ. ಜೀವಾತ್ಮ ಎಂದು ಹೇಳಲಾಗುತ್ತೆ, ಜೀವ ಪರಮಾತ್ಮ ಎಂದು ಹೇಳೋದಿಲ್ಲ. ಮಹಾನ್ ಆತ್ಮ ಎಂದು ಹೇಳಲಾಗುತ್ತೆ, ಮಹಾನ್ ಪರಮಾತ್ಮ ಎಂದು ಹೇಳೋದಿಲ್ಲ. ಆತ್ಮವೇ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಳ್ಳುತ್ತೆ, ಪಾತ್ರವನ್ನು ಅಭಿನಯಿಸುತ್ತೆ. ಅಂದಾಗ ಯೋಗವು ಸಂಪೂರ್ಣ ಶಾಂತಿಯಾಗಿದೆ ಮತ್ತು ಜ್ಞಾನವು ನರ್ತನ ಆಗಿದೆ. ಯಾರು ಆಸಕ್ತಿಯುಳ್ಳವರಿದ್ದಾರೋ ಅವರ ಮುಂದೆ ತಂದೆಯ ಜ್ಞಾನದ ನರ್ತನ ಆಗುವುದು. ತಂದೆಗೆ ಗೊತ್ತಿದೆ ಯಾರಲ್ಲಿ ಎಷ್ಟು ಜ್ಞಾನವಿದೆ, ಎಷ್ಟು ಅವರಲ್ಲಿ ಯೋಗದ ನಶೆ ಇದೆ. ಶಿಕ್ಷಕರಿಗಂತೂ ತಿಳಿದಿರುತ್ತೆ ಅಲ್ವಾ, ಯಾರ್ಯಾರು ಒಳ್ಳೆಯ ಗುಣವಂತ ಮಕ್ಕಳಿದ್ದಾರೆ ಅಂತ ತಂದೆಗೂ ತಿಳಿದಿದೆ. ಒಳ್ಳೊಳ್ಳೆಯ ಮಕ್ಕಳಿಗೆ ಎಲ್ಲೆಂದರಲ್ಲಿ ಆಮಂತ್ರಣ ಸಿಗುತ್ತೆ. ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ, ಪ್ರಜೆಗಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆಗ್ತಾರೆ. ಇಂತಹವರು ಬುದ್ಧಿವಂತರಾಗಿದ್ದಾರೆ, ಇವರು ಮಧ್ಯಮವಾಗಿದ್ದಾರೆ ಎಂದು ತಿಳಿದುಕೊಳ್ಳಬಹುದು. ಹಳೆಯ ಪತಿತ ಪ್ರಪಂಚ, ರಾವಣನ ಪ್ರಪಂಚ,
ಯಾರು ನಂಬರ್ 1 ಪಾವನರಾಗಿದ್ದರೋ ಅವರೇ ನಂತರ ಕೊನೆಯ ನಂಬರಿನಲ್ಲಿ ಪತಿತರಾಗಿದ್ದಾರೆ. ಅವರನ್ನು ನನ್ನ ರಥವನ್ನಾಗಿ ಮಾಡ್ಕೊಳ್ತೀನಿ. ಫಾಸ್ಟ್ ಶೋ ಲಾಸ್ಟ್ನಲ್ಲಿ ಬಂದಿದ್ದಾರೆ, ಮತ್ತೆ ಫಸ್ಟ್ನಲ್ಲಿ ಹೋಗಬೇಕಾಗಿದೆ. ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ. ಆದರೆ ದೇವಿ ದೇವತಾ ಧರ್ಮದಲ್ಲಿ ಬರುತ್ತೇನೆ ಅಂತ ಹೇಳೋದಿಲ್ಲ. ಯಾರ ಶರೀರದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೋ ಅವರೇ ಮತ್ತೆ ಹೋಗಿ ನಾರಾಯಣನಾಗ್ತಾರೆ. ವಿಷ್ಣುವೆಂದರೆ ಮತ್ಯಾರೂ ಅಲ್ಲ, ಲಕ್ಷ್ಮೀ ನಾರಾಯಣರು ಅಥವಾ ರಾಧಾಕೃಷ್ಣರ ಜೋಡಿ ಎಂದಾದರೂ ಹೇಳಿ. ವಿಷ್ಣು ಯಾರು ಎಂಬುದನ್ನು ಯಾರೂ ತಿಳ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ, ವೇದ ಶಾಸ್ತ್ರಗಳ ಎಲ್ಲ ಚಿತ್ರಗಳ ರಹಸ್ಯವನ್ನು ತಿಳಿಸ್ತೀನಿ. ನಾನಲ್ಲಿ ಯಾರು ಪ್ರವೇಶ ಮಾಡ್ತೀನೋ ಅವರು ಮತ್ತೆ ಈ ರೀತಿ ಆಗ್ತಾರೆ. ಪ್ರವೃತ್ತಿ ಮಾರ್ಗವಾಗಿದೆ ಅಲ್ವಾ. ಈ ಬ್ರಹ್ಮ ಸರಸ್ವತಿ ಲಕ್ಷ್ಮೀ ನಾರಾಯಣರಾಗ್ತಾರೆ. ಈ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ಬ್ರಾಹ್ಮಣರಿಗೆ ಜ್ಞಾನವನ್ನು ಕೊಡ್ತೀನಿ ಅಂದಾಗ ಈ ಬ್ರಹ್ಮನೂ ಕೂಡ ಕೇಳಿಸ್ಕೊಳ್ತಾರಂತೆ ತಮ್ಮ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ. ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದೂ ಮುಳುಗಿಸೋದಕ್ಕೆ ಬಿಡೋದಿಲ್ವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಈಗ ಈ ರೀತಿ ಅಲ್ಲ ಎಂದು ತಂದೆಯು ತಿಳಿಸುತ್ತಾರೆ. ಈಗ ನೀವು ಆತ್ಮರು ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣ ಕುಲ ಎಲ್ಲಕ್ಕಿಂತ ಶ್ರೇಷ್ಠ ಕುಲವಾಗಿದೆ. ಇದಕ್ಕೆ ರಾಜವಂಶ ಎಂದು ಹೇಳುವುದಿಲ್ಲ. ರಾಜವಂಶ ಅಂದರೆ ಅದರಲ್ಲಿ ರಾಜ್ಯಭಾರ ನಡೆಯುತ್ತೆ. ಇದು ನಿಮ್ಮ ಕುಲವಾಗಿದೆ, ಬಹಳ ಸಹಜವಾಗಿದೆ. ನಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೇವೆ. ಆದ್ದರಿಂದ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕು. ಸಿಗರೇಟು, ಬೀಡಿ, ತಂಬಾಕು ಮೊದಲಾದವುಗಳನ್ನು ದೇವತೆಗಳಿಗೆ ಭೋಗವನ್ನು ಇಡ್ತಾರಾ? ಶ್ರೀನಾಥ ದ್ವಾರದಲ್ಲಿ ಬಹಳ ತುಪ್ಪದ ಪದಾರ್ಥಗಳನ್ನು ತಯಾರು ಮಾಡುತ್ತಾರೆ. ಇಷ್ಟೊಂದು ಭೋಗವನ್ನು ಇಡ್ತಾರೆ. ನಂತರ ಅಂಗಡಿಯೇ ಆಗಿಬಿಡುತ್ತೆ. ಯಾತ್ರಿಕರು ಹೋಗಿ ತೆಗೆದುಕೊಳ್ಳುತ್ತಾರೆ. ಮನುಷ್ಯರಿಗೆ ಬಹಳ ಭಾವನೆ ಇರುತ್ತೆ. ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರೋದಿಲ್ಲ. ಯಾವುದೇ ಪದಾರ್ಥವನ್ನು ಹಾಳು ಮಾಡುವ ಇಂತಹ ನೊಣಗಳು ಮೊದಲಾದವುಗಳು ಇರೋದಿಲ್ಲ. ಇಂತಹ ಕಾಯಿಲೆ ಮೊದಲಾದವು ಸಹ ಅಲ್ಲಿ ಇರೋದಿಲ್ಲ. ಹಿರಿಯ ವ್ಯಕ್ತಿಗಳ ಬಳಿ ಬಹಳ ಸ್ವಚ್ಛತೆ ಇರುತ್ತೆ. ಸತ್ಯಯುಗದಲ್ಲಂತೂ ಇಂತಹ ಮಾತುಗಳೇ ಇರೋದಿಲ್ಲ. ಆತ್ಮರೂಪಿ ಜ್ಯೋತಿಯನ್ನು ಪ್ರಜ್ವಲಿತ ಮಾಡುವುದಕ್ಕೆ ಬೆಳಗ್ಗೆ ಬೆಳಗ್ಗೆ ನೆನಪಿನ ಯಾತ್ರೆಯಲ್ಲಿ ಕೂತ್ಕೊಳ್ಬೇಕು. ನೆನಪಿನಿಂದಲೇ ತುಕ್ಕು ಬಿಡುತ್ತೆ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ನೆನಪಿನಿಂದ ತೆಗೆದುಹಾಕಿ ಸತ್ಯ ಚಿನ್ನ ಆಗಬೇಕು. ತಂದೆಯಿಂದ ಶ್ರೇಷ್ಠ ಪದವಿಯ ಬಹುಮಾನವನ್ನು ಪಡೆಯೋದಕ್ಕೆ ಭಾವನೆಯ ಜೊತೆಗೆ ಜ್ಞಾನವಂತರು ಮತ್ತು ಗುಣವಂತರು ಆಗಬೇಕು. ಸರ್ವಿಸ್ ಮಾಡಿ ತೋರಿಸ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ. ಚಲನೆ ಮತ್ತು ಚೆಹರೆಯಿಂದ ಪವಿತ್ರತೆಯ ಶೃಂಗಾರದ ಹೊಳಪನ್ನು ತೋರಿಸುವಂತಹ ಶೃಂಗಾರಿ ಮೂರ್ತಭವ. ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ. ಪ್ರತಿ ಸಮಯ ಪವಿತ್ರತೆಯ ಶೃಂಗಾರದ ಅನುಭೂತಿ ಚೆಹರೆ ಅಥವಾ ಚಲನೆಯಿಂದ ಅನ್ಯರಿಗೆ ಆಗಬೇಕು. ದೃಷ್ಟಿಯಲ್ಲಿ, ಮುಖದಲ್ಲಿ, ಕೈಯಲ್ಲಿ, ಕಾಲಿನಲ್ಲಿ ಸದಾ ಪವಿತ್ರತೆಯ ಶೃಂಗಾರ ಪ್ರತ್ಯಕ್ಷವಾಗಬೇಕು. ಪ್ರತಿಯೊಬ್ಬರೂ ವರ್ಣನೆ ಮಾಡಬೇಕು. ಇವರ ಮುಖ ಲಕ್ಷಣದಲ್ಲಿ ಪವಿತ್ರತೆ ಕಂಡುಬರುವುದು, ಕಣ್ಣಿನಲ್ಲಿ ಪವಿತ್ರತೆಯ ಹೊಳಪು ಇರುವುದು, ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಇರುವುದು. ಬೇರೆ ಯಾವುದೇ ಮಾತು ಅವರಿಗೆ ಕಂಡು ಬರಬಾರದು. ಇದಕ್ಕೆ ಹೇಳಲಾಗುತ್ತೆ ಪವಿತ್ರತೆಯ ಶೃಂಗಾರದಿಂದ ಶೃಂಗರಿತವಾದ ಮೂರ್ತಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ವ್ಯರ್ಥ ಸಂಬಂಧ ಸಂಪರ್ಕ ಸಹ ಖಾತೆಯನ್ನು ಖಾಲಿ ಮಾಡಿಬಿಡುವುದು. ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.